ಓಕೆ ಗುರುಜಿ, ಈಗ ಅದಕ್ಕೊಂದು ವೈರುಧ್ಯ ಹೇಳ್ತೀನಿ. ಈಗ ನಾನು ನನ್ನ ಹೆಂಡತಿ ಜೊತೆ ಫೋಟೋ ಇದ್ರೆ ತಪ್ಪಲ್ಲ, ಅದು ಕರೆಕ್ಟ್, ಅದು ಎಲ್ಲರೂ ಒಪ್ಕೋತೆ, ಸಮಾಜ ಒಪ್ಪುತ್ತೆ. ನನ್ನ ಜೊತೆ ಒಂದು ನನ್ನ ಗರ್ಲ್ ಫ್ರೆಂಡ್ ಫೋಟೋ ಇಟ್ಕೊಂಡ್ರೆ, ಫೋಟೋ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಏನಾಗ್ತದೆ? ಎಷ್ಟು ಅಪಸವಿಗಳು ಕಾರಣ ಆಗ್ತದೆ. ಅದೇ ಕೃಷ್ಣ ರಾಧಾಕೃಷ್ಣನ ಇಟ್ಕೊಂಡು ಪೂಜೆ ಮಾಡ್ತೀವಿ. ಕೃಷ್ಣ ರುಕ್ಮಿಣಿ ನಾನೇನು ಪೂಜೆ ಮಾಡೋದು ನೋಡಿಲ್ಲ, ತುಂಬಾ ಕಮ್ಮಿ. ಎಲ್ಲ ಮ್ಯಾಕ್ಸಿಮಮ್ ಅಲ್ಲ, ಬಹುತೇಕ ದೇವಸ್ಥಾನಗಳು ರಾಧಾಕೃಷ್ಣ ಪೂಜೆ ಮಾಡ್ತಾರೆ. ರಾಧಾಕೃಷ್ಣ ಗಂಡ ಹೆಂಡ್ತಿನ ಇಲ್ವಲ್ಲ? ಯಾರು ರಾಧನಿಗೆ ಬೇರೆ ಗಂಡ ಇದ್ರು, ಕೃಷ್ಣನಿಗೆ ಬೇರೆ ಹೆಂಡತಿ ಇದ್ರು, ಹೆಂಡತಿರಿದ್ರು. ಹಂಗೆ ರಾಧಾಕೃಷ್ಣ ಇಬ್ರು ಮುಂಚೆ, ವಿವಾಹಕ್ಕೆ ಮುಂಚೆ ಅವರು ಪ್ರೇಯಸಿ ಮತ್ತೆ ಪ್ರಿಯಕರ ಆಗಿದ್ರು. ಅಂದ್ರೆ ಅವ್ರಿಬ್ರು ಲವರ್ಸ್. ಮತ್ತೆ ಅವರಿಬ್ರು ಇವತ್ತಿಗೂ ಕೂಡ ಸಹ್ಯ. ಅದಕ್ಕೆ ಒಂದ್ಸಲ ರುಕ್ಮಿಣಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಳಂತೆ ಕೃಷ್ಣನ ಹತ್ರ. ಕೃಷ್ಣ, ನಾನು ನಿನಗೆ ಹೆಂಡತಿ ಆಗ್ಬಾರ್ದಾಗಿತ್ತು, ಪ್ರೇಯಸಿ ಆಗಿರ್ಬೇಕಾಗಿತ್ತು ಅಂತ. ಕೃಷ್ಣ ನಕ್ಬಿಟ್ಟು, ಯಾಕೆ ರುಕ್ಮಿಣಿ ಇವತ್ತು ಹೀಗೆ ಮಾತಾಡ್ತಾ ಇದ್ದೀಯಾ ಅಂತ. ಇಲ್ಲ ಕೃಷ್ಣ, ನಾನು ನಿನ್ನನ್ನು ಬಹಳ ಪ್ರೀತಿಸ್ತೀನಿ. ರುಕ್ಮಿಣಿ ಗೊತ್ತಿದೆ ಎಂಥ ಪತಿ ಪ್ರೇಮಿ ಅವಳು, ಕೃಷ್ಣನ ಎಷ್ಟು ಪ್ರೀತಿಸಿದವಳು, ಆರಾಧಿಸಿದವಳು ಅಂತ ಎಲ್ರಿಗೂ ಗೊತ್ತಿದೆ. ಇಲ್ಲ, ನಾನು ನಿನ್ಗೆ ಹೆಂಡತಿ ಆಗ್ಬಾರ್ದಾಗಿತ್ತು. ಇಲ್ಲ, ನಿನ್ಗೆ ಇವತ್ತೇನೋ ಆಗಿದೆ, ಏನಾಗಿದೆ ಹೇಳು. ನಾನು ನಿನ್ನನ್ನು ಬಹಳ ಪ್ರೀತಿಸ್ತೀನಿ, ಆರಾಧಿಸ್ತೀನಿ, ಗೌರವಿಸ್ತೀನಿ. ನಿನಗೆ ಸಿಗಬೇಕಾದ ಸ್ಥಾನಮಾನಗಳನ್ನೆಲ್ಲ ನಾನು ಕೊಟ್ಟು ಪತಿವ್ರತೆಯಾಗಿ ನಾನು ಮೆರಿತಾ ಇದ್ದೀನಿ. ಆದರೆ ಲೋಕದ ಜನರು ನನ್ನನ್ನ ಯಾರೂ ಗುರುತು ಹಿಡಿತಿಲ್ಲ. ಎಲ್ಲರೂ ನಿನ್ನನ್ನು ಗುರುತು ಮಾಡೋದೇ ರಾಧೇ ಕೃಷ್ಣ, ರಾಧೇ ಕೃಷ್ಣ, ರಾಧೇ ಕೃಷ್ಣ ಅಂತ ಹೇಳ್ತಾರೆ ಹೊರತು ಯಾರೂ ಸಹ ನಾನು ನಿನ್ನ ಮಡದಿ, ಧರ್ಮಪತ್ನಿ, ನಿನ್ನ ಪಟ್ಟದಲ್ಲಿ ಕೂತ್ಕೊಳ್ತಕ್ಕಂಥವಳು ಕೃಷ್ಣ, ಒಂದು ರುಕ್ಮಿಣಿ ಕೃಷ್ಣ, ರುಕ್ಮಿಣಿ ಕೃಷ್ಣ ಅಂತ ಯಾರು ಹೇಳಲ್ವಲ್ಲಪ್ಪ ಅಂತ ಬಾಧೆನಲ್ಲಿ ಹೇಳ್ತಾಳೆ. ಇಲ್ಲಿ ಕೃಷ್ಣ ಮತ್ತು ರಾಧೆಯದ್ದು ಸಂಬಂಧ ಅಂತ ಬಂದಾಗ ಏನಾಗತ್ತೆ ಅಂದ್ರೆ, ಅದಕ್ಕೆ ಯಾವುದೇ ರೀತಿಯಾಗಿ ನಾವು ವ್ಯಾಪ್ತಿನ ಹಾಕ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅವರಿಬ್ರು ಎಂತಹ ದೊಡ್ಡ ತ್ಯಾಗ ಮಾಡಿದ್ದಾರೆ ಸಮಾಜಕ್ಕೆ ಅಂತಂದ್ರೆ, ನೀವು ಸಹ ಬಹುಶಃ ನೀವು ನಿಮ್ ಗರ್ಲ್ ಫ್ರೆಂಡ್ ಜೊತೆಗೆ ಆ ಥರ ತ್ಯಾಗ ಮಾಡಿದ್ರೆ ನೀವು ಹಾಕೊಳ್ಳಿ ಅಂತ ನಾನೇ ಹೇಳ್ತೀನಿ. ಕೃಷ್ಣ ಮತ್ತು ರುಕ್ಮಿಣಿಯದ್ದು ಅಥವಾ ಕೃಷ್ಣ ಮತ್ತು ರಾಧೆಯದ್ದು ಕೇವಲ ದೈಹಿಕ ಮೋಹ ಅಲ್ಲ, ಅವರಿಬ್ಬರದ್ದು ಆತ್ಮದ ಪ್ರೇಮ. ಅದು ಯಾವ ರೀತಿಯಾಗಿ ಅಂತಂದ್ರೆ, ಕೃಷ್ಣನ ಇವಾಗ ನಿಮ್ ಗರ್ಲ್ ಫ್ರೆಂಡು ಇಟ್ಕೊಳ್ಳೋಣ, ಇದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಇಟ್ಕೊಳ್ಳೋಣ, ಆಕೆ ಯಾವತ್ತಾದ್ರೂ ನೀನ್ ಸಮಾಜದಲ್ಲಿ ಹೀಗೆ ಮಾಡು ಅಂತ ಮಾರ್ಗದರ್ಶನ ಮಾಡಿರುವಂತಹ ಗರ್ಲ್ ಫ್ರೆಂಡಾ? ಅಥವಾ ಆ ಕೃಷ್ಣನ ಯಾವುದೇ ರೀತಿಯಾದಂತಹ ನಿರ್ಧಾರಗಳಿಗೆ ಅಡ್ಡಗಾಲ್ ಹಾಕ್ತಕ್ಕಂತಹವಳು ಅಲ್ಲವೇ ಅಲ್ಲ. ಒಂದ್ ಹಂತ ಕೃಷ್ಣನಿಗೆ ಧೈರ್ಯ ಹೇಳಿ ಮಥುರಾಗೆ ಕಳಿಸ್ತಕ್ಕಂಥದ್ದೇ ರಾಧೆ. ಜೊತೆಗೆ ಇಲ್ಲಿ ವಿವಾಹ ಅಂತ ಬಂದಾಗ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ತಾಳಿ ಕಟ್ಟಿದ್ರೆ ಮದ್ವೆ, 4 ಜನದ ಮುಂದೆ ಅಕ್ಷತೆ ಕಾಳು ಹಾಕಿಸ್ಕೋಬೇಕು, ಎಲ್ರು ನೋಡೋ ಹಾಗೆ ನಾವು ಸಪ್ತಪದಿಯನ್ನ ತುಳಿಬೇಕು, ಇದಲ್ಲ ಮದ್ವೆ. ಶಾಸ್ತ್ರದ ಪ್ರಕಾರನೇ ಒಟ್ಟು 8 ರೀತಿಯ ವಿವಾಹಗಳಿದ್ದಾವೆ. ಅದರಲ್ಲಿ ಗಾಂಧರ್ವ ವಿವಾಹವೂ ಸಹ ಒಂದು. ಗಾಂಧರ್ವ ವಿವಾಹ ಅಂದ್ರೆ ಈಗಿನ ಕಾಲದಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ, ಪಂಚೇಂದ್ರಿಯಗಳ ಸಾಕ್ಷಿಯಾಗಿ, ಆ ಒಂದು ಸ್ಥಳೀಯ ನೈಸರ್ಗಿಕ ದೇವತೆಗಳ ಸಾಕ್ಷಿಯಾಗಿ ಕಾಯ ವಾಚ ಮನಸ್ಸು ಪರಸ್ಪರ ಒಬ್ಬರನ್ನೊಬ್ರು ಮೋಹಿಸೋದು, ಇಷ್ಟಪಡೋದು, ಅದನ್ನ ಗಾಂಧರ್ವ ವಿವಾಹ ಅಂತ ಕರೆದ್ವಿ. ಎಷ್ಟು ಬಾರಿ ಗಾಂಧರ್ವ ವಿವಾಹ ಕೃಷ್ಣ ಮತ್ತು ರಾಧೆಗಾಗಿಲ್ಲ. ನಾವು ಹೇಳ್ತೀವಿ ತಾಳಿ ಕಟ್ಟಿದ್ರೆ ಅಲ್ಲ ಗಂಡ, ತಾಳಿ ಕಟ್ಟಿಸ್ಕೊಂಡ್ರೆ ಹೆಂಡತಿ ಅಲ್ಲ. ತಾಳಿ ಕಟ್ಟಿದ್ರು, ತಾಳಿ ಕಟ್ಟಿಸ್ಕೊಳ್ದೆ ಇದ್ರು ಜವಾಬ್ದಾರಿಯನ್ನ ನಿಭಾವಣೆ ಮಾಡ್ತಕ್ಕಂತಹದ್ದು ಅವನ ಗಂಡ ಆಗ್ತಾನೆ. ಆ ಜವಾಬ್ದಾರಿಗೆ ದಾರಿ ಮಾಡ್ಕೊಳ್ತಕ್ಕಂಥವಳು ಪತ್ನಿ ಆಗ್ತಾಳೆ. ಇಲ್ಲಿ ಕೃಷ್ಣ ಮತ್ತು ರಾಧೆಯರು ಅಷ್ಟು ದೊಡ್ಡದಾಗಿ ಯಾಕೆ ನಿಂತ್ಕೊಳ್ತಾರೆ ಅಂದ್ರೆ, ಸಮಾಜಕ್ಕೆ ಅವರಿಬ್ರು ಒಟ್ಟಿಗೆ ಕೊಟ್ಟ ಕಾಣಿಕೆ ಇದ್ದ. ಅವರಿಬ್ರು ಅಷ್ಟು ಪ್ರೀತಿಸಿದ್ರು, ಅಷ್ಟು ಮೋಹಿಸಿದ್ರು, ಅಷ್ಟೆಲ್ಲ ಇದು ಮಾಡಿದ್ರು. ಇವತ್ತಿಗೆ ನಾವು ಯಾರ್ದಾದ್ರೂ ಒಬ್ರಿಗೆ ಭಗ್ನ ಪ್ರೇಮ ಏನಾದ್ರು ಕಿತ್ತೋಯ್ತು ಅಂತ ಹೇಳಿದ್ರೆ, ಅಯ್ಯೋ ನನಗೆ ಪ್ರೇಮ ಸಿಗ್ಲಿಲ್ಲ ಅಂತ ಒದ್ದಾಡ್ತಾರೆ. ಕೃಷ್ಣನಿಗೆ ಸಿಗ್ಲಿಲ್ಲಪ್ಪ ಆ ಪ್ರೇಮ. ಕೃಷ್ಣನಿಗೆ ಆ ಪ್ರೇಮ ಸಿಗಲಿಲ್ಲ ಅಂಥದ್ರಲ್ಲಿ ನರಮನುಷ್ಯ ನೀನ್ ನಿನ್ ಜೀವನ ಹಾಳು ಮಾಡ್ಕೋಬೇಡ. ಇಲ್ಲಿ ರಾಧಾ, ಕೃಷ್ಣ ಮತ್ತು ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಅದೇ ರೀತಿಯಾಗಿ ಇನ್ನೊಂದಷ್ಟು ಜನ ಪತ್ನಿಯರು ಬರ್ತಾರೆ. ಇವರೆಲ್ಲರೂ ಸಹ ಬಂದರೂ ಅವರಿಬ್ಬರ ಪ್ರೇಮ ಸಂಬಂಧ ಇದೆ ಅಲ್ವಾ, ಅದಕ್ಕೆ ಜಗತ್ತು ಅನುಮತಿ ಕೊಟ್ಟಿತ್ತು. ಜಗತ್ತೇ ಅನುಮತಿ ಕೊಟ್ಟಿತ್ತು. ಬಹುಶಃ ನಿಮ್ಮ ಪ್ರೇಮಕ್ಕೂ ಜಗತ್ತು ಅನುಮತಿ ಕೊಟ್ರೆ, ನಿಮ್ಮ ಪತ್ನಿಯೂ ಅನುಮತಿ ಕೊಟ್ರೆ ನೀವು ಫೋಟೋ ಹಾಕೊಳ್ಳಿ. ಸರಿ ಗುರುಜಿ.